ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ನಾನಿವತ್ತು ಬೂತಾಯಿ ಫಿಶನ್ನು ತಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾನೊಂದು ಅರ್ಧ kg ಆಗುವಷ್ಟು ಬೂತಾಯಿ ಫಿಶನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬೂತಾಯಿ ಫಿಶಲ್ಲಿ ಮೊಟ್ಟೆ ಆಗುವ ಸೀಸನ್, ಅಂದರೆ ಬೂತಾಯಿ ಫಿಶಲ್ಲಿ ಮೊಟ್ಟೆ ಇದ್ದರೆ ನಿಮಗೆ ಪದಾರ್ಥ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವತ್ತು ಮಂಗಳೂರು ಸ್ಟೈಲಲ್ಲಿ ಬೂತಾಯಿ ಫಿಶ್ ಸಾಂಬಾರು ಹೇಗೆ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ? ಬೂತಾಯಿ ಫಿಶಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹೆಲ್ತಿಗೂ ಕೂಡ, ಅಂದರೆ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಎಲ್ಲ ಮೀನು ಇಷ್ಟ ನನಗೆ, ಆದರೆ ಈ ಬೂತಾಯಿ ಮೀನಿದೆಯಲ್ಲ ಸಖತ್ ಇಷ್ಟ. ನಿಮಗೂ ಕೂಡ ಯಾರಿಗಾದರೂ ಈ ಮೀನಂದರೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಹಾಗೆ ನಾನಿವತ್ತು ಇದರ ಸಾಂಬಾರು ಮನೆಯಲ್ಲೇ ಯಾವ ರೀತಿ ಮಾಡಿದೆ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಬೂತಾಯಿ ಫಿಶನ್ನು ಮೊದಲಿಗೆ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈ ಅರಶಿನ ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ, ಯಾಕೆಂತೇಳಿದರೆ ಈ ಮೀನಿದೆಯಲ್ಲ ಸ್ವಲ್ಪ ಸ್ಮೆಲ್ ಜಾಸ್ತಿ, ಅದಕ್ಕೋಸ್ಕರ ಅರಶಿನ ನೀವು 1 ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ. ಇವಾಗ ಮೊಟ್ಟೆ ಹಾಗೆ ಮೀನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ ಗೈಸ್, ಉಪ್ಪು ಮತ್ತು ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನೊಂದು ನಾನು ಇವಾಗ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು 10 ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿ ಇಡಿ. ಯಾಕೆಂತ ಹೇಳಿದರೆ ಉಪ್ಪು ಚೆನ್ನಾಗಿ ಎಳ್ಕೋಬೇಕು ಮೀನಿಗೆ, ಆವಾಗ ಮೀನು ಸಾಂಬಾರು ಜೊತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಇವಾಗ ಮೀನು ಸಾಂಬಾರು ಮಾಡೋದಕ್ಕೆ ಇಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಮೊದಲನೇದಾಗಿ ಒಂದು 10 ರಿಂದ 12 ಬ್ಯಾಡಗೆ ಮೆಣಸು, ಆಮೇಲೆ ಒಂದು 2 ಸಣ್ಣ ಗಾತ್ರದ ಬೆಳ್ಳುಳ್ಳಿ, ಅಂದರೆ ಇದು ಖಾರ ಜಾಸ್ತಿ ಇದೆ, ಘಾಟಿ ಬೆಳ್ಳುಳ್ಳಿ. ಆಮೇಲೆ ದಪ್ಪ ಸೈಜ್ ಇದು ನಿಂಬೆ ಹಣ್ಣು ಬರುತ್ತಲ್ವಾ, ಅಷ್ಟು ಸೈಜ್ ಇದು ಸ್ವಲ್ಪ ಹುಣಸೆ ಹಣ್ಣು ತಗೋಬೇಕು, ಅಂದರೆ ಹುಣಸೆ ಹಣ್ಣು ಇದಕ್ಕೆ ಸ್ವಲ್ಪ ಜಾಸ್ತಿ. ನಂತರ ಒಂದು ದಪ್ಪ ಸೈಜ್ ಇದು ನೀರುಳ್ಳಿ, ಆಮೇಲೆ 1 ಸ್ಪೂನ್ ಕಾಳು ಮೆಣಸು, ಹಾಗೆ 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಮೆಂತೆ ಕಾಳನ್ನು ತಗೊಂಡಿದ್ದೀನಿ. ಇವಾಗ ನೀರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇವು 3 ಬಿಟ್ಟು ಬಾಕಿ ಎಲ್ಲನೂ ಡ್ರೈ ರೋಸ್ಟ್ ಮಾಡಬೇಕು. ನಂತರ ಇಲ್ಲಿ ನೋಡಿ, ಸ್ಟವ್ ಮೇಲೆ ನಾನು ಒಂದು ತವ ಇಟ್ಕೊಂಡಿದ್ದೀನಿ. ಅದು ಇವಾಗ ಬಿಸಿ ಆಗ್ತಾ ಇದೆ. ಈ ತವ ಬಿಸಿ ಆದಮೇಲೆ ಇದಕ್ಕೆ ನಾನು ಬ್ಯಾಡಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಯಾಡಗೆ ಮೆಣಸನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಅಂದರೆ ಆಯಿಲ್ ಕೂಡ ಹಾಕೋದು ಬೇಡ, ಡ್ರೈ ರೋಸ್ಟ್ ಹಾಗೇ ಡ್ರೈ ರೋಸ್ಟ್ ಮಾಡಬೇಕು. ಇದಿವಾಗ ಮೆಣಸು ಫ್ರೈ ಆಗಿದೆ, ಅಂದರೆ ಕ್ರಿಸ್ಪಿ ಥರ ಆಗಬೇಕು ಮೆಣಸು. ಸೊ ಇದನ್ನೀಗ ಬೇರೆ ಪಾತ್ರೆಗೆ ಎತ್ತಿಡ್ತೀನಿ. ನಂತರ ಅದೇ ಪಾತ್ರೆಗೆ ಕೊತ್ತಂಬರಿ ಬೀಜ, ಕಾಳು ಮೆಣಸು, ಮೆಂತೆ ಹಾಗೆ ಜೀರಿಗೆ ಇವೆಲ್ಲನೂ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ನೋಡಿ, ಇದು ಕೂಡ ಫ್ರೈ ಆಗಿದೆ. ಇವಾಗ ಫ್ರೈ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಟ್ಟು ಆಮೇಲೆ ಅದು ತಣ್ಣಗೆ ಆದಮೇಲೆ ಅದನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ನಾನು 1/4 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡೆ, ಆಮೇಲೆ ನೀರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು, 1 ಸ್ಪೂನು ಟರ್ಮರಿಕ್ ಪೌಡರನ್ನು ಕೂಡ ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರಬೇಕು. ನೋಡಿ ಗೈಸ್, ಅದಕ್ಕೆ ರುಬ್ಬಿಕೊಂಡ್ರೆ ಸಾಕು. ಈಗ ಬೂತಾಯಿ ಪದಾರ್ಥ, ಅಂದರೆ ಬೂತಾಯಿ ಕರಿ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಮಣ್ಣಿದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಇಲ್ಲಿ ಬಿಸಿಯಾಗಿದೆ. ನಂತರ ಇಲ್ಲಿ ರುಬ್ಬಿಟ್ಟಿರುವಂತಹ ಈ ಮಸಾಲೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಂಬಾರು ಮಾಡಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ನೋಡಿ, ನಾನು ಜಾಸ್ತಿ ತೆಳ್ಳಗೇನೂ ಮಾಡಲಿಲ್ಲ, ಜಾಸ್ತಿ ದಪ್ಪ ಕೂಡ ಮಾಡಲಿಲ್ಲ, ಮೀಡಿಯಮ್ ಸೈಜಿಗೆ ನಾನಿದು ನೀರು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, 1 ಟೊಮೆಟೊ, ಇದು ಹುಳಿ ಟೊಮೆಟೊ ಅಲ್ಲ, ಆ್ಯಪಲ್ ಟೊಮೆಟೊ, ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿಕೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ, ಆಮೇಲೆ 1 ನೀರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದನ್ನು ಬಿಟ್ಟು ಬಾಕಿ ಎಲ್ಲನೂ ಇವಾಗ ಇದೇ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ ಆಮೇಲೆ ಇದನ್ನು 1 ಕುದಿ ಬರುವವರೆಗೂ ಇದನ್ನು ಚೆನ್ನಾಗಿ ಇದರಲ್ಲಿ ಬೇಯಿಸಬೇಕು.
ಈಗ ನಾನು ಮುಚ್ಚಳನ ಮುಚ್ಚಿಡ್ತೀನಿ, ಅಂದರೆ ಒಂದು ಕುದಿ ಬರಬೇಕು, ಕರೆಕ್ಟಾಗಿ ಒಂದು ಕುದಿ ಬಂದರೆ ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ಒಂದು ಕುದಿ ಬಂದಿದೆ ನೋಡಿ, ಹಬೆ ಎಲ್ಲ ಹೋಗ್ತಾ ಇದೆ. ನೋಡುವ ಎಷ್ಟು ಹೆಂಗೆ ಆಗಿದೆ ಅಂತೇಳಿ, ಮಸಾಲೆ ಎಲ್ಲ ನೋಡಿ ಸೂಪರಾಗಿ ಕುದಿ ಬರ್ತಾ ಇದೆ. ಇದು ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿದಂತಹ ಈ ಮೀನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೀನೆಲ್ಲ ಸಾಂಬಾರಿಗೆ ಹಾಕಿದ ಮೇಲೆ ಇಲ್ಲಿ ಮುಚ್ಚಳನ ಅರ್ಧ ಮುಚ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಮೀನು ಹಾಕಿದ ಮೇಲೆ ಯಾವತ್ತು ಮುಚ್ಚಳನ ಪೂರ್ತಿ ಮುಚ್ಚಬಾರ್ದು. ನೋಡಿ ಇಲ್ಲಿ ಒಂದು ಬಬಲ್ಸ್ ಬರುವವರೆಗೂ ಕಾಯಬೇಕು ಅಷ್ಟೇ. ಅಂದರೆ ಅರ್ಧ ಮುಚ್ಚಿ ಸ್ವಲ್ಪ ಹೊತ್ತು ಅದರಲ್ಲೇ ಬಬಲ್ಸ್ ಬರುತ್ತೆ, ಆವಾಗ ಮೀನು ಕೂಡ ಬೆಂದಿದೆ ಅಂತೇಳಿ ಅರ್ಥ. ಹಾಗೆ ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಆಯಿಲಿ ಎಲ್ಲ ಮೇಲೆ ಬಿದ್ದಿದೆ. ಹಾಗೆ ಬೂತಾಯಿ ಮೀನಿದು ಪದಾರ್ಥನೂ ಅಷ್ಟೇ ಘಮ ಘಮ ಅಂತೇಳಿ ಬರ್ತಾ ಇದೆ. ಹಾಗೆ ಇದು ಮೀನು ಮೊಟ್ಟೆ ಮೀನು ಆದದ್ರಿಂದ ಈ ಮೀನಿದು ಪದಾರ್ಥ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಫೈನಲಿ ಇವತ್ತಿನ ಬೂತಾಯಿ ಫಿಶ್ ಪದಾರ್ಥ ರೆಡಿ. ಮಂಗಳೂರು ಸ್ಟೈಲ್ ಬೂತಾಯಿ ಫಿಶ್ ಇದು ಪದಾರ್ಥ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮಾರ್ಯಾರೆ, ಪ್ಲೀಸ್ ಶೇರ್ ಮಾಡಿ ಆಯಿತಾ. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.